ಸಪ್ತಶ್ವ ಟಿವಿಗೆ ಸ್ವಾಗತ. ನಾನು ಶ್ಯಾಮ್ ಶೆಟ್ಟಿ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದ ಆಘಾತಕಾರಿ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಪ್ರೀತಿಸಿದ ಹುಡುಗ ಸರಿಯಾಗಿ ಮಾತನಾಡಿಸುತ್ತಿಲ್ಲ, ತನ್ನಿಂದ ದೂರ ಆಗ್ತಿದ್ದಾನೆ ಎನ್ನುವ ಕ್ಷುಲ್ಲಕ ಕಾರಣಕ್ಕೆ ಈ ಯುವತಿ ಮಾಡಿದ್ದು ಏನು ಗೊತ್ತಾ? ಈ ಸ್ಟೋರಿನ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಎಂತ ಹುಡುಗಿರು ಇದ್ದಾರಾ ಅಂತ ಡೌಟ್ ಬರುತ್ತೆ. ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ನು ಪ್ರಿಯಕರ ಬೇರೆ ಹುಡುಗಿ ಜೊತೆ ಸಂಪರ್ಕದಲ್ಲಿದ್ದಾನೆ ಎಂದು ಜಿಮ್ ಟ್ರೈನರ್ ವೇಣುಗೋಪಾಲ್ನಿಗೆ ಪ್ರೇಯಸಿಯೇ ಚಾಕು ಇರಿದಿರೋ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಕಳೆದ ಸುಮಾರು 5-6 ವರ್ಷಗಳಿಂದ ಇಬ್ಬರು ಪ್ರೀತಿಯಲ್ಲಿ ಇದ್ರು. ಇತ್ತೀಚೆಗೆ ವೇಣುಗೋಪಾಲ್ ಸುಧಾಳನ್ನ ಅವಾಯ್ಡ್ ಮಾಡ್ತಿದ್ದಾನಂತೆ. ಇದರಿಂದ ಕೋಪಗೊಂಡ ಸುಧಾ ರಾತ್ರಿ ವೇಳೆ ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಬಳಿ ಮನೆಗೆ ಕರೆಸಿಕೊಂಡು ಚಾಕು ಇರಿದಳು. ಬಳಿಕ ಗಾಯಗೊಂಡ ವೇಣುಗೋಪಾಲ್ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಾಕು ಇರಿಸಿದ ನಂತರ ಸುಧಾ ಸ್ವತಃ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ತಿರುವು ನೀಡಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸುತ್ತಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪ್ರೇಮ ಸಂಬಂಧದಲ್ಲಿ ಉಂಟಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಈ ಘಟನೆ ನಡೆದಿದೆ ಎಂದು ಪೊಲೀಸರು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಈ ಪ್ರಕರಣವು ಪ್ರೇಮ ಸಂಬಂಧಗಳಲ್ಲಿ ಉಂಟಾಗುವ ಅಸಮಾಧಾನ ಮತ್ತು ಅಸಹನೆ ಹೇಗೆ ಅಪಾಯಕಾರಿ ರೂಪ ತಾಳಬಹುದು ಎಂಬುದಕ್ಕೆ ಒಂದು ರೀತಿಯಲ್ಲಿ ಉದಾಹರಣೆಯಂತಾಗಿದೆ. ಪ್ರಸ್ತುತ ವೇಣುಗೋಪಾಲ್ ಚಿಕಿತ್ಸೆ ಪಡೆಯುತ್ತಿದ್ದು ಸುಧಾ ಪೊಲೀಸ್ ವಶದಲ್ಲಿದ್ದಾಳೆ. ಇನ್ನು ಸ್ಥಳೀಯರು ಈ ಘಟನೆಗೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಮತ್ತು ಸಮಾಧಾನ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಮಾಜದಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಎಂಬ ಸಂದೇಶವನ್ನ ಈ ಪ್ರಕರಣ ನೀಡುತ್ತದೆ. ಮುಂದಿನ ದಿನಗಳಲ್ಲಿ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಮುಂದುವರಿಸಲಿದ್ದಾರೆ. ವೇಣುಗೋಪಾಲ್ ಆರೋಗ್ಯ ಸ್ಥಿತಿ ಸುಧಾರಿಸುತ್ತಿದ್ದು ಕುಟುಂಬಸ್ಥರು ಆತ ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಒಟ್ಟಾರೆ ಈ ಪ್ರೀತಿ ಪ್ರೇಮ ವಿಚಾರವಾಗಿ ಯಾರ ಜೀವವನ್ನು ಯಾರು ಬೇಕಾದರೂ ತೆಗಿಲಿಕ್ಕೂ ಸಿದ್ಧ ಇರ್ತಾರೆ ಅನ್ನೋದು ಇದೊಂದು ರೀತಿಯಲ್ಲಿ ಎಕ್ಸಾಂಪಲ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ.